ಬಂಗಾರಿ ಅಲಿಯಾಸ್ ಐಶ್ವರ್ಯ ಗೌಡ ಏನಿದ್ದಾರೆ ಸದ್ಯಕ್ಕೆ ಜೈಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇಡಿ ತನಿಖೆಯನ್ನ ನಡೆಸುತ್ತೆ. ತನಿಖೆಯಲ್ಲಿ SLV ಪ್ರೊಡಕ್ಷನ್ ಅನ್ನ ತಾನು ನಡೆಸ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ಅಲ್ಲಿ ಒಂದು ಸಿನಿಮಾ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ಅದಕ್ಕಾಗಿ DK ಬ್ರದರ್ಸ್ ಅವರು ಹಣ ಹೂಡಿದ್ದಾರೆ ಅನ್ನೋ ಮಾತನ್ನ ಬಾಯ್ಬಿಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಫಿಲಂ ಚೇಂಬರ್ಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಮನವಿಯಲ್ಲಿ ನಿಜವಾಗ್ಲೂ ಇಲ್ಲಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಇದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತಾಡಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ನರಸಿಂಹಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದ್ರ ಬಗ್ಗೆ ಈಗ ಏನು ಐಶ್ವರ್ಯ ಗೌಡ ಏನಿದ್ದಾರೆ ಅವರು SLV ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಒಂದು ಸಿನಿಮಾವನ್ನ ಫಿಲಂ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಬಾಯ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಮಗೆ ಅವರು ಲೆಟರ್ ಬರೆದಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರಾದ CID ಕಡೆಯಿಂದ ಒಂದು ಲೆಟ್ರ್ ಬಂದಿದೆ. SLV ಪ್ರೊಡಕ್ಷನ್ ಅಂತೇಳಿ ಅವರು ಏನಾದ್ರು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ, ಯಾವ್ದಾರ ಟೈಟಲ್ ರಿಜಿಸ್ಟ್ರೇಷನ್ ಆಗಿದೆಯಾ ಏನಂತೇಳಿ. ಸೀರಿಯಲ್ದು ಹೇಳಿದ್ದಾರೆ. ಸೀರಿಯಲ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗೋಲ್ಲ, ಸಿನಿಮಾಗಲ್ದಾದರೆ ರಿಜಿಸ್ಟ್ರೇಷನ್ ಆಗುತ್ತೆ. ಆದರೆ ಅಂಥದ್ದು ಯಾವುದೇ ಇಲ್ಲ. SLV ಪ್ರೊಡಕ್ಷನ್ ಅಂತೇಳಿ ಅವರು ಅವರಾಗಲಿ ಹರೀಶ್ ಗೌಡ್ರಾಗಲಿ ಯಾರೂ ನಮ್ಮಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಇಲ್ಲಿ ಇಲ್ಲ. ನಾವು ಅದಕ್ಕೆ ಅವ್ರಿಗೆ ಲೆಟ್ರ್ ಮಾಡಿದ್ವಿ. ಅಂಥ ಪ್ರೊಡಕ್ಷನ್ ಅಂತ ಯಾವುದೂ ಇಲ್ಲ ನಮ್ಮಲ್ಲಿ, ಅವ್ರ ಹೆಸ್ರುಗಳೂ ಯಾವ ಬ್ಯಾನರಲ್ಲೂ ಇಲ್ಲ ಅಂತಲೇ ನಾವು ಅವ್ರಿಗೆ ಕಾಗದ ಮುಖಾಂತರ ತಿಳಿಸಿದ್ವಿ ಮೇಡಮ್. ಈಗ ಒಂದು CID ಅಧಿಕಾರಿಗಳು ಕೊಟ್ಟಿರುವಂತಹ ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಅದಕ್ಕೆ ನೀವು ಯಾವ ಥರದ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ? ಮತ್ತೊಮ್ಮೆ ಯಾವಾಗ ರಿಯಾಕ್ಟ್ ಮಾಡಿರೋದು, ಯಾವಾಗ ಪತ್ರವನ್ನು ಬರೆದಿರುವಂಥದ್ದು? ನೀವು ಒಂದು 3 days ಬಿಫೋರ್ ನಮಗೊಂದು ಲೆಟ್ರ್ ಬಂದಿದೆ ಅಲ್ಲಿಂದ, ಅವ್ರ ಕಚೇರಿಯಿಂದ. ಅವ್ರು ಏನು ಕೇಳಿದ್ದಾರೆ, ಐಶ್ವರ್ಯ ಗೌಡ ಹಾಗೂ ಅವ್ರ ಪತಿ ಆರೋಪಿ ಹರೀಶ್ ರವರುಗಳು ವಾಣಿಜ್ಯ ಮಂಡಳಿ ಏನಾರ ರಿಜಿಸ್ಟ್ರೇಷನ್ ಮಾಡಿದಾರಾ SLV ಪ್ರೊಡಕ್ಷನ್ಸ್ ಅಂತೇಳಿ ಅಂತ ಯಾವ್ದಾರು ಇದೆಯಾ ಅಂತ ಕೇಳಿದ್ದಾರೆ. ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ. ಯಾವುದೂ ನಮ್ಮಲ್ಲಿ ಇರಲಿಲ್ಲ. SLV ಪ್ರೊಡಕ್ಷನ್ ಅಂತಾಗಲಿ ಅಥವಾ ಹರೀಶ್ ಗೌಡ್ರಾಗಲಿ ಐಶ್ವರ್ಯ ಗೌಡ್ರಾಗಲಿ ಯಾರೂ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮುಖಾಂತರ ಯಾವುದೂ ಇಲ್ಲ. ಅದನ್ನೇ ನಾವು ನಮ್ಮ ಪತ್ರ ಮುಖೇನ ತಿಳಿಸಿದ್ವಿ ಅವ್ರಿಗೆ. ನಿಮ್ಮ ಪತ್ರದಲ್ಲಿ ಏನು ಅಂತೆಲ್ಲ ಮೆನ್ಷನ್ ಮಾಡಿದ್ದೀರಾ? ನಮ್ಮ ಪತ್ರ ಇಷ್ಟೇ ನಾವು ಮಾಡಿರೋದು. ನೀವು ಏನು ಕೇಳಿದ್ರಲ್ಲ ಅದ್ರ ನೇರವಾಗಿ ನಾವು ಅಂಥ ಹೆಸ್ರುಗಳು ಯಾವುದೇ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದು ಅವ್ರಿಗೆ ನಾವು ಪತ್ರ ಮುಖೇನ ಅವ್ರಿಗೆ ನಾವು ಒಂದು ಪತ್ರ ಹಾಕಿದ್ವಿ. ಇಮಿಡಿಯೇಟಾಗಿ ಹಾಕಿದ್ವಿ, 5ನೇ ತಾರೀಕಿಗೆ ಹಾಕಿದ್ವಿ ಅವ್ರಿಗೂ. ಒಬ್ಬರು ಫಿಲಂ ಚೇಂಬರಲ್ಲಿ ಈ ಥರ ಒಂದು SLV ಪ್ರೊಡಕ್ಷನ್ ಮೂಲಕ ನಾವು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದು ಅಂದರೆ, ಒಂದು ಫಿಲಂ ಚೇಂಬರಿಗೆ ಅದಕ್ಕೆ ಆದಂತಹ ಘನತೆ ಗೌರವ ಇದೆ. ಒಂದು ತನಿಖೆಯ ಸಂದರ್ಭದಲ್ಲಿ ನಾನು ಫಿಲಂ ಚೇಂಬರಿಗೆ ಈ ಥರ ಒಂದು ಸಿನಿಮಾ ಪ್ರೊಡಕ್ಷನ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಹೇಳುವಂಥದ್ದು ಎಷ್ಟು ಸರಿ? ಇದನ್ನು ಯಾವ ಥರ ನೀವು ಸಮರ್ಥಿಸ್ಕೊಳ್ತೀರಾ ಅಂತ? ಮೇಡಮ್, ಯಾವುದೋ ಒಂದು ಎನ್ಕ್ವೈರಿ ನಡೆದಾಗ ಏನೇನೋ ಮಿಸ್ಗೈಡ್ಗಳು ಮಾಡ್ತಾರೆ. ಅಲ್ಲಿ ಮಾಡಿರ್ತೀವಿ, ಇಲ್ಲಿ ಮಾಡ್ತೀವಿ, ಏನೋ ತಪ್ಪಿಸ್ಕೊಳ್ಳೋಣ ಅಂತ ಇರ್ತದೆ ಅವ್ರಿಗೆ. ಹಾಗಾಗಿ ನಾವೆಲ್ಲನೂ ಪರಿಶೀಲನೆ ಮಾಡಿದ್ವಿ. 1 to 1 ಎಲ್ಲ ತೆಗೆದು ನೋಡಿದ್ವಿ. ಅವ್ರ ಹೆಸ್ರುಗಳು ಇಲ್ಲ. ಏನು SLV ಪ್ರೊಡಕ್ಷನ್ ಅಂತ ಇದ್ದಾರಲ್ಲ ಅದು ಇಲ್ಲವೇ ಇಲ್ಲ. ಆದರೆ ನಮ್ಮ ಐಶ್ವರ್ಯ ಗೌಡ ಆಗ್ಬೋದು, ಹರೀಶ್ ಗೌಡ ಆಗ್ಬೋದು ಅಂಥ ಹೆಸ್ರುಗಳಲ್ಲಿ ನಮ್ಮಲ್ಲಿ ಯಾವುದು ಬ್ಯಾನರ್ ಆಗಲಿ ಟೈಟ್ಲ್ ಆಗಲಿ ಏನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಇಲ್ಲ ಅಂದಮೇಲೆ ಅವರು ಸುಳ್ಳು ಹೇಳಿರೋದು ಅಂತ ಪಕ್ಕ ಆಗಿರುತ್ತೆ. ಸೊ ಈ ಹಿಂದೆ ಐಶ್ವರ್ಯ ಗೌಡ ಆಗಿರ್ಬೋದು ಫಿಲಂ ಚೇಂಬರ್ಗೆ ಬಂದಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು ಇದೆಯಾ, ಅಥವಾ ಬ್ಯಾನರಿಗೆ ಅಂತ ಸಂಬಂಧಪಟ್ಟಂತ ಅಲ್ಲ, ಅದ್ರ ಬಗ್ಗೆ ಅಂದರೆ ಐಶ್ವರ್ಯ ಗೌಡಿಗೆ ಫಿಲಂ ಚೇಂಬರಲ್ಲಿ ಏನಾದರೂ ನಂಟಿದೆಯಾ ಅಂತ? ಖಂಡಿತ ಮೇಡಮ್. ನಮ್ಮ ಚೇಂಬರಲ್ಲಿ ನಾವೇನೇ ಈಗ ಬಂದುಬಿಡಿ, ಮೊದಲಿಂದ ನಾವು ಎನ್ಕ್ವೈರಿ ಮಾಡಿದ್ವಿ. ಯಾವುದೇ ನಮ್ಮ ಸ್ಟಾಫ್ ಹತ್ರನೂ ಬಂದಿಲ್ಲ. ಅವರು ನಮ್ಮ ಚೇಂಬರ್ ಎಲ್ಲಿದೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಐಶ್ವರ್ಯ ಗೌಡ ಅವ್ರಿಗೆ ಈ ಕಡೆ ಬಂದಿದ್ದೂ ಇಲ್ಲ, ನಾವು ಯಾರನ್ನೂ ನೋಡಿದ್ದೂ ಇಲ್ಲ. ನಮ್ಮ ಸ್ಟಾಫ್ ಹತ್ರ ಆಗಲೂ ಅವರು ಚರ್ಚೆ ಮಾಡಿದ್ದೇ ಇಲ್ಲ. ಹಾಗಾಗಿ ಅವ್ರು ಏನೋ ಹೇಳ್ಕೊಂಡಿದ್ದಾರೆ, ವಾಣಿಜ್ಯ ಮಂಡಳಿ ನಾವು ಒಂದು ಪ್ರೊಡಕ್ಷನ್ ಮಾಡಿದ್ದೀವಿ, ಬ್ಯಾನರ್ ಮಾಡಿದ್ದೀವಿ ಅಂತೇಳಿ. ಬಟ್ ರಾಂಗ್, ಇಲ್ಲಿ ಯಾವುದೂ ಇಲ್ಲ. ಇದಕ್ಕೆ ಈ ಥರ ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಒಬ್ಬ ಪ್ರತಿಷ್ಠಿತ ಅಧಿಕಾರಿಗಳು ಕೇಳುವ ಸಂದರ್ಭದಲ್ಲಿ, ತನಿಖೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಬಾಯ್ಬಿಡಬೇಕಿತ್ತು. ವಾಣಿಜ್ಯ ಸಂಸ್ಥೆಗೆ ಅದಕ್ಕೆ ಆದಂಥ ಗೌರವ ಇದೆ. ಸಾಕಷ್ಟು ಜನರು ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋತಾರೆ ಅಥವಾ ಸಿನಿಮಾ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಸೊ ವಾಣಿಜ್ಯ ಮಂಡಳಿ ಹೆಸರನ್ನು ತೆಗೆಯೋದು ಎಷ್ಟು ಸರಿ ಅಂತ? ಅಲ್ಲಲ್ಲ, ಸರಿ ಇಲ್ಲ. ಅದಕ್ಕೆ ಏನು ಪನಿಷ್ಮೆಂಟ್ ಮಾಡಬೇಕೋ ಅವರೇ ಅಧಿಕಾರಿಗಳೇ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಲಿಮಿಟ್ಸಲ್ಲಿಲ್ಲ. ನಮ್ಗೆ ಯಾವುದೇ ರೀತಿ ಅವರು ಟಚ್ಚೇ ಇಲ್ಲ ಅಂದಮೇಲೆ ನಾವು ಯಾವ ರೀತಿ ಆ್ಯಕ್ಷನ್ ತೊಗೊಳ್ಳೋದು? ಅವ್ರು ತೊಗೊಳ್ತಾರೆ. ಸುಮ್ಮನೆ ಹೋಗ್ತಾ ಇದ್ದವನು ಮೇಲೆ ಏನೋ ಒಂದು ಹೇಳ್ಬಿಟ್ರೆ ಆಗುತ್ತಾ? ಅದಕ್ಕೇನು ಪನಿಷ್ಮೆಂಟ್ ಮಾಡಬೇಕು ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ TV, ಬೆಂಗಳೂರು.